ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಇಂದಿನ ವಿಡಿಯೋದಲ್ಲಿ ಅಂಶಿ ಸಮಾಸ ಅದನ್ನೆಲ್ಲ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ದ್ವಂದ್ವ ಸಮಾಸ, 5ನೇ ಸಮಾಸ ಯಾವುದು? ದ್ವಂದ್ವ ಸಮಾಸ. ಇದು ಸ್ವಲ್ಪ ಇಂಥದ್ದು ತತ್ಪುರುಷ ಸಮಾಸ. ಅದೇ ರೀತಿ ದ್ವಂದ್ವ ಸಮಾಸಕ್ಕೆ ಬಂದಾಗ ಸ್ವಲ್ಪ ಎರಡು ಕಡೆ ಗಮನಿಸಬೇಕಾಗತ್ತೆ. ಅಲ್ಲೂ ಕೂಡ ನಾಮಪದ ಪ್ಲಸ್ ನಾಮಪದವನ್ನು ನೋಡ್ತೀವಿ, ಆದರೆ ಇಲ್ಲಿ ಉತ್ತರ ಪದದ ಅರ್ಥ ಮಾತ್ರ ಪ್ರಧಾನ ಆಗುತ್ತೆ. ಯಾವುದರಲ್ಲಿ? ತತ್ಪುರುಷ ಸಮಾಸದಲ್ಲಿ. ಈ ದ್ವಂದ್ವ ಸಮಾಸದಲ್ಲಿ ಆ ರೀತಿ ಆಗಲ್ಲ. ನೋಡಿ ಏನು ಹೇಳುತ್ತಿದ್ದೋ ದ್ವಂದ್ವ ಸಮಾಸ ಅಂದರೆ ಎರಡು ಅಥವಾ ಅನೇಕ ನಾಮಪದಗಳು ಅಥವಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು, ಯಾವ ರೀತಿ ಬೇಕಾದ್ರೂ ಸೆಂಟೆನ್ಸ್ ಮಾಡ್ಬೋದು. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರಿದಾಗ ಇಲ್ಲೇನಾಗುತ್ತೆ? ಎಲ್ಲ ಪದಗಳ ಅರ್ಥವೂ ಕೂಡ ಪ್ರಧಾನವಾಗ್ತವೆ. ಹಂಗಾಗಿ ಇದನ್ನ ದ್ವಂದ್ವ ಸಮಾಸ ಅಂತೀವಿ. ಯಾವುದಕ್ಕೂ ಇಲ್ಲಿ ಲೋಪ ಬರಲ್ಲ, ಎಲ್ಲವೂ ಕೂಡ ಹೈಲೈಟ್. ಯಾವುದಕ್ಕೆ ಹೆಂಗೆ ಹೈಲೈಟು? ಇಲ್ಲಿ ರಾಮ ಮಾತ್ರ ಮುಖ್ಯ, ಲಕ್ಷ್ಮಣ ಅಮುಖ್ಯ ಅಂತಂದೇನಿಲ್ಲ, ಎಲ್ಲ ಕೂಡ ಇಲ್ಲಿ ಪ್ರಧಾನನೇ. ಉದಾಹರಣೆ ನೋಡೋದಾದ್ರೆ ಮೊದಲನೇದು ಕೆರೆಯೂ ಕಟ್ಟೆಯೂ ಬಾವಿಯೂ, ಈ ರೀತಿ ವಿಗ್ರಹಿಸಬೇಕು. ಕೂಡಿಸಿದಾಗ ಕೆರೆ ಕಟ್ಟೆ ಬಾವಿಗಳು ಅಂತ. ಅದನ್ನು ನೆಕ್ಸ್ಟು ಇದೊಂದು ದೊಡ್ಡ ಪದ ಇದೆ ನೋಡಿ, ಗಿಡ ಮರ ಬಳ್ಳಿ ಪೊದೆಗಳು. ಗಿಡವೂ ಮರವೂ ಬಳ್ಳಿಯೂ ಪೊದೆಯೂ ಅಂತಂದೇಳಿ ನೋಡಿ. ಈ ಥರ ನೀವು ಹಾಡಿನ ಮೂಲಕ ಎಲ್ಲ ನೋಡಿರ್ತೀರಿ. ಅಂದರೆ ಭಾಷೆ ಏನಾದರೂ ಚೆನ್ನಾಗಿ ಬಳಸಬೇಕು ಅಂದರೆ ಆ ಭಾಷೆ ಗತ್ತಿದ್ರೆ ಮಾತ್ರ ಯಾವುದಾದ್ರೂ ಒಂದು ಸಿನಿಮಾ ಫಿಲಮ್ ಏನಾದರೂ ಆ ಡೈಲಾಗ್ ಆಗಲಿ, ಸಂಭಾಷಣೆ ಆಗಲಿ, ಒಂದು ಹಾಡಾಗಲಿ ಚೆನ್ನಾಗಿ ಬರೋಕ್ಕೆ ಸಾಧ್ಯ. ಹಾಗೆ ಹಾಡಲ್ಲೆಲ್ಲ ಕೇಳಿರ್ತೀವಿ ನೋಡಿ, ಗಿಡ ಮರ ಬಳ್ಳಿ ಹೂ ಬಿಟ್ಟಾಯಿತು ಅಂತಂದು. ಈ ಥರ ನೋಡಿ ವ್ಯಾಕರಣಾಂಶ ಅಲ್ಲೆಲ್ಲ ಕಂಡು ಬಂದಿರುತ್ತೆ. ನೆಕ್ಸ್ಟು ಸೂರ್ಯ ಚಂದ್ರ ನಕ್ಷತ್ರ, ಆ ಪದವನ್ನು ವಿಗ್ರಹಿಸಿ ನೋಡೋದಾದರೆ ಸೂರ್ಯನೂ ಚಂದ್ರನೂ ನಕ್ಷತ್ರವೂ ಅಂತಂದೇಳಿ. ಇದು ಇಲ್ಲಿ ಅಕ್ಷರದ ಬಳಕೆ ಸರಿಯಾದ ರೀತಿ ಆಗಬೇಕು. ವಿಭಕ್ತಿ ಪ್ರತ್ಯಯ ಸೂರ್ಯನೂ ಅಂತ ಬಳಸಬೇಕು, ಅದನ್ನು ಬಿಟ್ಟು ಸೂರ್ಯವೂ ಅಂತ ಮಾಡೋಂಗಿಲ್ಲ. ಹಾಗಾಗಿ ಎಲ್ಲಿ ಯಾವ ಅಕ್ಷರ ಅದಕ್ಕೆ ಸೇರಿಕೊಂಡ್ರೆ ಅರ್ಥ ಬರುತ್ತೋ ಆ ರೀತಿ ಆದೇಶ ಆಗಮ ಹಿಂಗಾಗಬೇಕಾಗುತ್ತೆ. ಅದೇ ರೀತಿ ಗಿರಿವನ ದುರ್ಗಗಳು, ಅದನ್ನು ವಿಗ್ರಹಿಸೋದಾದರೆ ಗಿರಿಯೂ ವನವೂ ದುರ್ಗವೂ. ಇನ್ನು ನೆಕ್ಸ್ಟು ಕರಿ ತುರಗ ರಥ. ಕರಿಯೂ ತುರಗವೂ ರಥವೂ. ಅಂದರೆ ಇಲ್ಲಿ ಕರಿ ಅಂದರೆ ನಾನಾ ಅರ್ಥವಿದೆ. ಕರಿ ಅಂದರೆ ಬರೀ ಕಪ್ಪು ಅಂತ ಅಷ್ಟೇ ಅಲ್ಲ. ಏನು ಕರಿ ಅಂದರೆ ಇಲ್ಲಿ ಆನೆ ಅಂತಂದೇಳಿ. ತುರಗ ಅಂದರೆ ಕುದುರೆ, ಈ ರೀತಿ ಅರ್ಥ ಬರುತ್ತೆ. ಅದೇ ರೀತಿ ಇನ್ನೊಂದು ಪದ ನೋಡೋದಾದರೆ ನಾವು ಚೆನ್ನಾಗಿ ಕೇಳಿರ್ತೀವಿ ಮಹಾಭಾರತದಲ್ಲಿ ಕುಂತಿಯ ಮಂತ್ರಗಳಲ್ಲಿ ಕೊನೆಯ ಮಂತ್ರದಲ್ಲಿ ಜನಿಸಿದವರು ಕುಂತಿ ಮಾದರಿ ಕೊಟ್ಟು ಅಲ್ಲಿ ಜನನ ಆಗುತ್ತೆ. ಯಾರು? ಟ್ವಿನ್ಸ್, ಅವಳಿ ಮಕ್ಕಳು. ಯಾರು? ಮಾದರಿಯಲ್ಲಿ ಕೊನೆಯ ಮಂತ್ರದಲ್ಲಿ ಅಶ್ವಿನಿ ದೇವತೆಗಳ ಹೊರಬಲದಿಂದ ಜನಿಸ್ತಾರಲ್ಲ ಅವರು, ನಕುಲ ಸಹದೇವರು. ಅದನ್ನು ವಿಗ್ರಹಿಸಿ ನೋಡೋದಾದರೆ ನಕುಲನೂ ಸಹದೇವನು. ಹಂಗೇನೆ ಕರ್ಣಾರ್ಜುನರು, ಕರ್ಣನೂ ಅರ್ಜುನನೂ ಅಂತ. ನೆಲಮುಗಿಲ ವಾಲಗವೇ ನಡೆದಂತಿದೆ ಅಂತಂದೆಲ್ಲ ಪದ್ಯದಲ್ಲಿ ನೋಡ್ತೀವಿ. ಅದೇ ಥರ ನೆಲವೂ ಮುಗಿಲು ಅಂತಂದೇಳಿ ಬಳಸ್ಬೋದು, ವಿಗ್ರಹಿಸ್ಬೇಕಾಗತ್ತೆ. ನೆಕ್ಸ್ಟ್ ನೋಡೋದಾದರೆ ಹನುಮ ಭೀಮ ರಾಮ ಅಂತಂದೇಳಿ ಹಲಗಲಿ ಬೇಡರು. 10ನೇ ತರಗತಿಯಲ್ಲಿ 10th ಸ್ಟ್ಯಾಂಡರ್ಡ್ ಪೊಯಮಲ್ಲಿ ಹಲಗಲಿ ಬೇಡರು ಅನ್ನೋ ಪದ್ಯದಲ್ಲಿ ನೋಡ್ತೀವಿ ಅಂಥದ್ದು. ಹನುಮನು ಭೀಮನು ರಾಮನು ಅಂತಂದೇಳಿ ಅಲ್ಲಿ ಹಲಗಲಿಯ ಬೇಡರ ನಾಯಕರು ಇವರು. ಆಮೇಲೆ ರಾಮಾಯಣದಲ್ಲಿ ಏನೇನೋ ನಾವು ಕಂಪೇರ್ ಮಾಡ್ಕೊಂಡು ಹೋಲಿಕೆ ಮಾಡ್ಕೊಂಡು ನೋಡೋದಾಗಲ್ಲ. ಆ ರೀತಿ ಇನ್ನೂ ಹೆಚ್ಚಿನ ಪದಗಳು ನಿಮಗೆ ಉದಾಹರಣೆಗಳು ಯಾವುದಕ್ಕೆ? ದ್ವಂದ್ವ ಸಮಾಸಕ್ಕೆ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮುಖಾಂತರ ಕೇಳಿ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸಾಧ್ಯವಾದರೆ ಅದರ ಬಗ್ಗೆ ಹೆಚ್ಚಿನ ಗೊಂದಲ ಇದ್ದರೆ ಇನ್ನೊಂದು ವಿಡಿಯೋ ಕೂಡ ಮಾಡೋಣ.
ಇನ್ನು ಮುಂದಿನ ಸಮಾಸ ಯಾವುದು? ಬಹುರ್ವಿಹಿ ಸಮಾಸ. 6ನೆಯ ಸಮಾಸ ಬಹುರ್ವಿಹಿ ಸಮಾಸ. ಇದು ಒಂದು ವಿಶೇಷವಾದ ಸಮಾಸ. ಹಿಂಗೆ ಇಲ್ಲಿ ಎರಡು ಅಥವಾ ಅನೇಕ ನಾಮಪದಗಳು ಸೇರಿದಾಗ ವಾಕ್ಯ ರೂಪದಲ್ಲಿ ಇರುತ್ತೆ. ಇದನ್ನೇ ಈ ವಾಕ್ಯ ರೂಪದಲ್ಲಿ, ಹಂಗಾಗಿ ಇದಕ್ಕೆ ಹೇಳೋದು ವಿಗ್ರಹ ವಾಕ್ಯ ಮಾಡಿ ಅಂತಂದೇಳಿ. ಆ ಥರ ಬೇರೆವೆಲ್ಲ ಪ್ಲಸ್ಸಲ್ಲಿ ಬಿಡಿಸ್ತೀವಿ, ಅರಸನ ಪ್ಲಸ್ ಮನೆ, ಹಂಗೆಲ್ಲ ಇಲ್ಲಿ ಆ ರೀತಿ ಆಗಲ್ಲ, ವಾಕ್ಯ ರೂಪದಲ್ಲಿ ಮಾಡ್ತೀವಿ. ಹಂಗಾಗಿ ವಿಗ್ರಹ ವಾಕ್ಯ ಮಾಡಿ ಅಂತಂದು ಕೂಡ ಹೇಳೋದೇ ಇದಕ್ಕೆ ಸಮಾಸಕ್ಕೆ. ಬಹುರ್ವಿಹಿ ಸಮಾಸ ಅಂತ ನೋಡೋದಾದರೆ ಎರಡು ಅಥವಾ ಅನೇಕ ನಾಮಪದಗಳು ಸೇರಿದಾಗ ಇಲ್ಲೇನಾಗುತ್ತೆ, ಬೇರೊಂದು ಅರ್ಥ, ಬೇರೆ ಅರ್ಥವನ್ನು ತಗೊಂಡು ಬರುತ್ತೆ. ಅಂದರೆ ಯಾರು ಕೃಷ್ಣರ ಅಥವಾ ಕೃಷ್ಣ ಪರಮಾತ್ಮ, ಸರಸ್ವತಿಯ, ಈ ಥರ ಬೇರೊಂದು ಅರ್ಥ ಕೇಳುತ್ತೆ. ಅವಾಗ ಬೇರೊಂದು ಪದದ ಅರ್ಥ ಅಲ್ಲಿ ಪ್ರಧಾನ ಆಗುತ್ತೆ, ಬೇರೊಂದು ಪದದ ಅರ್ಥ ಹುಟ್ಕೊಡುತ್ತೆ. ಉದಾಹರಣೆ ನೋಡೋದಾದರೆ ಮೊದಲನೇದು ಮುಕ್ಕಣ್ಣವನ್ನು ಬಿಡಿಸಿ ನೋಡಿ. ಅಲ್ಲಿ ಬಿಡಿಸ್ಬೇಕಾದಾಗ ಎರಡೆರಡು ರೀತಿ ಬಿಡಿಸ್ಬೋದು. ಇಲ್ಲಿ ದೊಡ್ಡದಾಗಿ ಕೂಡ ವಿಶಾಲವಾಗಿ ವಿಸ್ತಾರವಾಗಿ ಮಾಡ್ಬೋದು. ಏನು, 3 ಕಣ್ಣುಳ್ಳವನು ಯಾರೋ ಅವನು ಅಂತಂದು ಕೂಡ ವಿಗ್ರಹಿಸ್ಬೋದು. ಇಲ್ಲಾಂದರೆ 3 ಕಣ್ಣುಳ್ಳವ ಅಥವಾ 3 ಕಣ್ಣುಳ್ಳವನು, ಈ ರೀತಿ ಬ್ರಾಕೆಟಲ್ಲಿ ನಾವು ಶಿವ ಅಂತ ಬರ್ಕೊಂಡ್ರೆ ಈಸಿ ಆಗುತ್ತೆ. ಅಂದರೆ ಮಾರ್ಕ್ಸ್ಗೆ ಅಂತಂದೇನು ಬರೀಬೇಕಂತ ಏನಿಲ್ಲ, ಆದರೆ ಆ ರೀತಿ ಬರೆದ್ರೆ ನಮಗೆ ಯಾರು ಅಂತ ಬೇಗ ಗೊತ್ತಾಗುತ್ತೆ, ವಿಶೇಷ ಅರ್ಥ ಗೊತ್ತಾಗುತ್ತೆ. ಅದೇ ರೀತಿ ಕೆಂಗಣ್ಣ ಅಂದರೂ ಕೂಡ ಶಿವನೇ, ಏನು, ಕೆಂಪು ಕಣ್ಣುಳ್ಳವ ಅಥವಾ ಕೆಂಪು ಕಣ್ಣುಳ್ಳವನು. ಇನ್ನು ಡೊಂಕುಗಾಲ ಅಂತಂದೇಳಿ, ಹೆಳವ, ಕುಂಟ, ಈ ಥರ ಎಲ್ಲ ಹೇಳ್ತೀವಲ್ಲ, ಅಂಥವ್ರಿಗೆ ಡೊಂಕು ಕಾಲು ಉಳ್ಳವನು. ಅದೇ ರೀತಿ ಮುರಾರಿ, ಮುಕುಂದ ಮುರಾರಿ ಅಂತ ಹಾಡೆಲ್ಲ ಕೇಳಿರ್ತೀವಿ. ಆ ಮುರಾರಿ ಅನ್ನೋ ಪದವನ್ನು ಬಿಡಿಸೋದು ನೋಡೋದಾದರೆ ಏನೋ ರೀತಿ ಅದಕ್ಕೆ ಒಟ್ಟಲ್ಲಿ ಏನೋ ಮುರಾರಿ ಅಂತ ಕರೀತಾರೆ ಕೃಷ್ಣನಿಗೆ ಅನ್ನೋದು ನಾವು ಅಂದ್ಕೊಂಡಿರ್ತೀವಿ. ಹಂಗೆಲ್ಲ ಇಲ್ಲ, ಅದರದ್ದೇ ಆದ ಅರ್ಥಗಳಿರ್ತವೆ. ಮುರ ಎಂಬ ರಾಕ್ಷಸ, ಅವನು ಕೃಷ್ಣನಿಗೆ ಶತ್ರು. ಹಂಗಾಗಿ ಮುರ ಎಂಬ ಹರಿ ಅಂದರೆ ಇಲ್ಲಿ ಶತ್ರು, ಸ್ವರಾಕ್ಷರ ಆ ತಗೊಂಡು ಹರಿ ಅಂದರೆ ಶತ್ರು, ಹರಿ ಅಂದರೆ ಇನ್ನೊಂದು ಅರ್ಥ ಗೊತ್ತಿದೆ ನಿಮಗಾಗಲಿ. ಆ ರೀತಿ ಮುರ ಎಂಬ ಶತ್ರುವನ್ನು ಸಂಹರಿಸಿದವನು ಮುರಾರಿ ಅಂದರೆ ಕೃಷ್ಣ. ಅದೇ ರೀತಿ ವೀಣಾಪಾಣಿ, ವೀಣೆಯನ್ನು ಕೈಯಲ್ಲಿ ಉಳ್ಳವಳು ಸರಸ್ವತಿ. ಅದೇ ರೀತಿ ನಾಲ್ಮೊಗ, 4 ಮುಖ ಉಳ್ಳವನು. ಇನ್ನು ಮುಂದಿನ ಉದಾಹರಣೆ ನೋಡೋದಾದರೆ ಚಕ್ರಪಾಣಿ, ಚಕ್ರವನ್ನು ಪಾಣಿಯಲ್ಲಿ ಉಳ್ಳವನು ವಿಷ್ಣು. ಷಣ್ಮುಖ ಕೇಳಿರ್ತೀರ, ಒಳ್ಳೊಳ್ಳೆ ಡೈಲಾಗ್ ಎಲ್ಲ ಕೇಳಿರ್ತೀರ, ಇದು 6 ಮುಖ ಕೋಟೆ ಕಣೋ ಅಂತ. ಅಂದರೆ ಷಣ್ಮುಖ ಅಂದರೆ ಇಲ್ಲೇನು, 6 ಮುಖ ಉಳ್ಳವನು ಅಂದರೆ ಯಾರವನು? ಸುಬ್ರಹ್ಮಣ್ಯ. ಅದನ್ನು ಡೈಲಾಗಲ್ಲೆಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಷಣ್ಮುಖ, ನಾವು ಸುಬ್ರಹ್ಮಣ್ಯ ಅಂತ ಜಾಸ್ತಿ ಕರಿತೀವಿ, ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಥರ ಕಳಿಸ್ತಾರೆ. ಹಂಗಾಗಿ 6 ಮುಖಂ ಅಂತಂದೆಲ್ಲ ಬಳಸ್ತಾರೆ. 6 ಮುಖಂ ಕೋಟೆ ಕಾಣೋ ಅಂತಂದೆಲ್ಲ ಡೈಲಾಗೆಲ್ಲ ಕೇಳಿರ್ತೀರ. ಅದೇ ಥರ ಇತ್ತೀಚೆಗೆ ಹೊಸ ಸಿನಿಮಾಗಳು, ಅದ್ದೂರಿ ಸಿನಿಮಾಗಳು, ಜಗತ್ತಿಗೆ ಅರ್ಥ ಆಗಿಸೋ ಥರ ರಾಜಮೌಳಿ ಡೈರೆಕ್ಟ್ರನ್ನೆಲ್ಲ ಅವ್ರ ಫಿಲಮ್ಗಳೆಲ್ಲ ನೋಡಿದ್ದೀರ, ಬಾಹುಬಲಿ ಈ ಥರದ್ದೆಲ್ಲ. ಅವರು ರಾಜಮೌಳಿ, ಚಂದ್ರಮೌಳಿ ಹಿಂಗೆಲ್ಲ ಹೆಸರು ಕೇಳಿರ್ತೀವಿ. ಏನದು ಮೌಳಿ ಅಂತಂದರೆ? ಮೌಳಿ ಅಂದರೆ ತಲೆ, ಬೇರೆ ಇನ್ನೇನಲ್ಲ. ಮೌಳಿ ಅಂದರೆ ತಲೆ. ಆ ಥರ ಮೌಳಿಯನ್ನು ಹಿಡಿದು ದ್ರೌಪದಿಯನ್ನು ಎಳೆದಾಡೋಂಥದ್ದು ಇದೆಲ್ಲ ನಾವು ಮುಂದೆ ನೀವು PUCಯಲ್ಲಿ ನೋಡ್ತೀರಿ. ಚಂದ್ರಮೌಳಿ ಅಂತ ಇಲ್ಲಿ ನೋಡೋದಾದರೆ ಚಂದ್ರನನ್ನು ತಲೆಯಲ್ಲಿ ಧರಿಸಿದವನು ಅಂತ, ಚಂದ್ರನನ್ನು ಇಲ್ಲಿ ತಲೆಯಲ್ಲಿ ಧರಿಸಿದವನು ಅಂತಂದೇಳಿ ನಾವು ಚಂದ್ರಮೌಳಿ ಅಂತ ಕರಿತೀವಿ. ಯಾರು? ಶಿವ. ನಮಗೆ ಯಾವುದು ಚಿತ್ರಗಳಲ್ಲೆಲ್ಲ ನೋಡ್ತಿರ್ತೀವಿ, ಫೋಟೋದಲ್ಲಿ ಬೆಳಗ್ಗೆದ್ರೆ ಸಾಕು. ಹಾಗೆ ಇದೇ ಥರ ಇನ್ನು ಹೆಚ್ಚಿನ ಉದಾಹರಣೆಗಳನ್ನು ನೀವು ಎಷ್ಟು ಬೇಕಾದರೂ ತಗೊಂಡು ವರ್ಕ್ ಮಾಡ್ಬೋದು. ಅದರಲ್ಲಿ ಏನಾದರೂ ಗೊಂದಲ ಬಂದರೆ ಈಗಾಗಲೇ ಹೇಳ್ದಂಗೆ ಕಾಮೆಂಟ್ ಮೂಲಕ ಕೇಳಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇನ್ನು ಇದೇ ಥರ ಪರೀಕ್ಷೆಗೆ
ಉತ್ತಮ ಉದಾಹರಣೆಗಳಲ್ಲೇ ಇದು ಹಾಕಿರೋಂಥದ್ದು. ಪರೀಕ್ಷೆ ಕೇಳೋಂಥ ಪ್ರಶ್ನೆಗಳೇ ಇವು ಉದಾಹರಣೆಗಳೇ. ಇನ್ನೂ ಹೆಚ್ಚಿನಾಗಿ ನಾವು ಬಹು ಆಯ್ಕೆ ಪ್ರಶ್ನೆಗಳು, ವ್ಯಾಕರಣಾಂಶಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳಲ್ಲಿ ಇನ್ನೊಂದು ವಿಡಿಯೋಗಳನ್ನು ಮಾಡೋಣ, ಅದರಲ್ಲಿ ಕೇಳೋಣ. ಇವತ್ತಿಗೆ ಈ ವಿಡಿಯೋಗೆ ಇಷ್ಟಿರಲಿ. ಧನ್ಯವಾದಗಳು.